ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕುಮಾರ್. ಈ ಒಂದು ವಿಡಿಯೋದಲ್ಲಿ ನಾವು ಫಸ್ಟ್ ಪಿ ಯು ಸಿ ಫಿಸಿಕ್ಸ್ನ ಲಾಸ್ ಆಫ್ ಮೋಷನಲ್ಲಿ ಒಂದು ಡೆರಿವೇಷನ್ ಇದೆ, ಅಂದರೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಸಂಬಂಧಪಟ್ಟಂಗೆ ಒಂದು ಡೆರಿವೇಷನ್ ಇದೆ. ಆ ಡೆರಿವೇಷನ್ನ ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ಬನ್ನಿ ಶುರು ಮಾಡೋಣ. ಸೊ ಈ ಒಂದು ಡೆರಿವೇಷನ್ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ನ ಸಾಲ್ವ್ ಮಾಡಬೇಕಂದ್ರೆ ನಮಗೆ ನ್ಯೂಟನ್ಸ್ ಸೆಕೆಂಡ್ ಲಾ ಮತ್ತು ನ್ಯೂಟನ್ಸ್ ಥರ್ಡ್ ಲಾ ಗೊತ್ತಿರಬೇಕು. ಓಕೆ, ಏನು ಡೆರಿವೇಷನ್ಗೆ ಇಂಪಾರ್ಟೆಂಟು, ಯಾಕಪ್ಪ ಇಂಪಾರ್ಟೆಂಟ್ ಅಂತ ನಿಮಗೆ ಡೆರಿವೇಷನ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಓಕೆ, ಸೊ ನ್ಯೂಟನ್ಸ್ ಸೆಕೆಂಡ್ ಲಾ ಆ್ಯಂಡ್ ನ್ಯೂಟನ್ಸ್ ಥರ್ಡ್ ಲಾ ವೆರಿ ಇಂಪಾರ್ಟೆಂಟು. ನ್ಯೂಟನ್ಸ್ ಸೆಕೆಂಡ್ ಲಾ ಏನು ಹೇಳುತ್ತೆ, ಅಪ್ಲೈಡ್ ಫೋರ್ಸ್ ಏನಿದೆ ಇಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಬೈ ಟೈಮ್ ಅಂತ ಹೇಳುತ್ತೆ. ಓಕೆ, ಸೊ ನಮ್ಗೆ ಮೊಮೆಂಟಮ್ಗೆ ಫಾರ್ಮುಲಾ ಗೊತ್ತಿದೆ, ಈಸ್ ಈಕ್ವಲ್ ಟು ಎಮ್ ವಿ. ಚೇಂಜ್ ಇನ್ ಮೊಮೆಂಟಮ್ ಅಂತ ತಗೊಂಡ್ರೆ ಎಮ್ ವಿ ಮೈನಸ್ ಎಮ್ ಯು ಬೈ ಟೈಮ್. ಓಕೆ, ಸೊ ಇದು ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಎಮ್ ಯು ಇಸ್ ಈಕ್ವಲ್ ಟು ಮೈನಸ್ ಎಮ್ ಯು ಬೈ ಟಿ ಅಂತ ತಗೊಳ್ತೀವಿ. ಇದು ಸೆಕೆಂಡ್ ಲಾ ಹೇಳುತ್ತೆ. ಥರ್ಡ್ ಲಾ ಏನು ಹೇಳುತ್ತೆ, ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಆಪೋಸಿಟ್ ಆ್ಯಂಡ್ ಈಕ್ವಲ್ ರಿಯಾಕ್ಷನ್. ಫೋರ್ಸ್ಗೆ ಆಪೋಸಿಟ್ ಫೋರ್ಸ್ ಇರುತ್ತೆ ಅಂತ ಹೇಳುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು, ಕರೆಕ್ಟಾಗಿ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಡೆರಿವೇಷನ್. ಓಕೆ, ಸೊ ಇಲ್ಲಿ ನಾವು ಕನ್ಸರ್ವೇಷನ್ ಆಫ್ ಮೊಮೆಂಟಮ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ಕೋತೀವಿ, ಕೊಲಿಷನ್ ಅಂತ ಯೂಸ್ ಮಾಡ್ತೀವಿ. ಕೊಲಿಷನ್, ಓಕೆ, ಇಟ್ ಮೇ ಬಿ ಎನಿ ಆಬ್ಜೆಕ್ಟ್. ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಬಾಲ್ನ ತಗೊಳ್ತಾ ಇದ್ದೀನಿ ಆಸ್ ಎ ಆಬ್ಜೆಕ್ಟ್ ಎ ಆಬ್ಜೆಕ್ಟ್ ಬಿ ಅಂತ. ಸಮ್ಟೈಮ್ಸ್ ನಿಮಗೆ ಅದನ್ನ ಕಾರ್ ಕೂಡ ಎಕ್ಸಾಂಪಲ್ ಕೊಡ್ತಾರೆ, ಎ ಕಾರ್ ಬಿ ಕಾರ್ ಅಂತ ಕೊಡ್ತಾರೆ. ಸೊ ಅದನ್ನು ನೋಡೋಣ ಬನ್ನಿ. ಓಕೆ, ಸೊ ಟೂ ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ, ಒಂದು ಆಬ್ಜೆಕ್ಟು ಒಂದು ಸ್ಮಾಲ್ ಆಬ್ಜೆಕ್ಟು, ಅಥವಾ ಎರಡು ಸೇಮ್ ಇನ್ ಸೈಜ್. ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಒಂದು ಬಿಗ್ ಒನ್ನು ಸ್ಮಾಲ್ ತೊಗೊಂಡಿದ್ದೀನಿ. ಓಕೆ, ಇದು ಆಬ್ಜೆಕ್ಟ್ ಏನು, ಇದು ಆಬ್ಜೆಕ್ಟ್ ಎ, ಇದು ಆಬ್ಜೆಕ್ಟ್ ಬಿ. ಇದು ಬಿಫೋರ್ ಕೊಲಿಷನ್, ಎರಡು ಕೊಲಿಡಕ್ಕೆ ಮುಂಚೆ. ಓಕೆ, ಇವ್ರದ್ದು ಏನಿದೆ, ಇನಿಷಿಯಲ್ ವೆಲಾಸಿಟಿ ಮಾಸ್ ಬಂದು ಫಿಕ್ಸು. ಇದ್ರ ಮಾಸ್ ಏನಾಗಿರುತ್ತೆ m1, ಇದ್ರದ್ದು ವೆಯ್ಟ್ ಸೇಮ್ ಮಾಸ್ ಒಂದೇ ಇರುತ್ತೆ. ಇದ್ರದ್ದು ಮಾಸು m2. ಇದು ಎರಡು ಇನಿಷಿಯಲ್ ವೆಲಾಸಿಟಿ ಹೆಂಗೆ ತೊಗೊಳ್ತೀವಿ ನಾವು, ಇದ್ರದ್ದು u1 ಅಂತ ತೊಗೊಳ್ತೀವಿ, ಇದನ್ನು u2 ಅಂತ ತೊಗೊಳ್ತೀವಿ. ಓಕೆ, ಇದು ಯಾವ ಡೈರೆಕ್ಷನ್ ಮೂವ್ ಆಗಲಿ, ಇದು ಯಾವಾಗ ಇದು ಬಿಫೋರ್ ಕೊಲಿಷನ್, ಯಾವಾಗ ಬಿಫೋರ್ ಕೊಲಿಷನ್. ಓಕೆನಾ. ನಾವು ಡ್ಯೂರಿಂಗ್ ಕೊಲಿಷನ್ ಏನಾಗುತ್ತೆ, ಆಬ್ಜೆಕ್ಟ್ ಎ ಆಬ್ಜೆಕ್ಟ್ ಬಿ, ಇದು ಡ್ಯೂರಿಂಗ್ ಕೊಲಿಷನ್. ಓಕೆ, ದೆನ್ ಫೈನಲ್ ಆಗಿ ಎರಡು ಈಗ ಡ್ಯಾಶ್ ಅಲ್ವಾ, ಈಗ ಬಾಲ್ ತಗೊಂಡು ಒಂದು ಬಾಲ್ ಈಗ ಹೊಡೆದ ಏನಾಗುತ್ತೆ, ಇಟ್ ರಿಬೌಂಡ್ಸ್ ಆಗುತ್ತಲ್ವಾ. ಸೊ ರಿಬೌಂಡ್ ಆಗುತ್ತೆ. ಈಗ ಇದು ಈ ಡೈರೆಕ್ಷನ್ಗೆ, ಇದು ಆಪೋಸಿಟ್ ಡೈರೆಕ್ಷನ್ಗೆ, ಸೇಮ್ ಆಬ್ಜೆಕ್ಟು, ಅದೇನು ಮಾಸು ಕಾನ್ಸ್ಟೆಂಟು, ಮಾಸಲ್ಲಿ ಏನು ಚೇಂಜಸ್ ಆಗಲ್ಲ, ಬಟ್ ವೆಲಾಸಿಟಿ ಚೇಂಜ್ ಆಗುತ್ತೆ. ಅದನ್ನ ನಾವು ವಿ ಕನ್ಸಿಡರ್ ಆಸ್ ಫೈನಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಇಲ್ಲಿ ಇನಿಷಿಯಲ್ ವೆಲಾಸಿಟಿ, ಇಲ್ಲಿ ಫೈನಲ್ ವೆಲಾಸಿಟಿ. ಇದು v1, ಇದು v2. ಯಾವಾಗಿದು ಆಫ್ಟರ್ ಕೊಲಿಷನ್. ಓಕೆ, ಸೊ ಡೆಫಿನೇಷನ್ ಇದೆ. ಈ ಡೆರಿವೇಷನ್ ಮಾಡೋಕೆ ಮುಂಚೆ ನೀವೇನು ಮಾಡಬೇಕು, ಅಂದರೆ ಸ್ಟೇಟ್ಮೆಂಟ್ ಮಾಡ್ಕೋಬೇಕು. ಸ್ಟೇಟ್ಮೆಂಟ್ ನಾನು ಬರ್ದಿಲ್ಲ, ಸಮ್ಟೈಮ್ ಕೆಲವು ಬುಕ್ಕಲ್ಲೆಲ್ಲ ಕೆಲವು ಥರ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದು ಈಸಿ ಇದು ಸ್ಟೇಟ್ಮೆಂಟ್ ಅದು ಬರ್ಕೋಬೋದು ಅದ್ರ ಬಗ್ಗೆ. ಸೊ ಸ್ಟೇಟ್ಮೆಂಟು ಇದು ಪ್ರೂಫಲ್ಲಿ ಬರುತ್ತೆ. ಓಕೆ, ಎಕ್ಸ್ಪ್ಲನೇಷನಲ್ಲೇ ಪ್ರೂಫಲ್ಲಿ ಬರಬೇಕಾದ್ರಲ್ಲಿ ಬರುತ್ತೆ. ಬಿಫೋರ್ ಕೊಲಿಷನ್, ಡ್ಯೂರಿಂಗ್ ಕೊಲಿಷನ್, ಆಫ್ಟರ್ ಕೊಲಿಷನ್ ಅಂತ ಒಂದು ಡಯಾಗ್ರಾಮ್ ಹಾಕ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಎರಡು ಆಯಿತಾ, ಇದು ಡ್ಯೂರಿಂಗ್ ಕೊಲಿಷನ್, ಇದು ಆಫ್ಟರ್ ಕೊಲಿಷನ್. ಸೊ ಇಷ್ಟು ಅರ್ಥ ಆಯ್ತಾ. ಇವಾಗ ಬರೋಣ, ಯಾವುದು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಹೇಳಿದ್ನಲ್ಲ ನಿಮಗೆ, ನ್ಯೂಟನ್ ಸೆಕೆಂಡ್ ಲಾ, ಅದಕ್ಕೆ ಬರೋಣ. ಓಕೆ, ಸೊ ಮೊಮೆಂಟಮ್, ಇದ್ರ ಮೊಮೆಂಟಮ್ ತಗೊಳ್ಳೋಣ. ಮೊಮೆಂಟಮ್ ಏನಾಗಿರುತ್ತೆ, ಇನಿಷಿಯಲ್ ವೆಲಾಸಿಟಿಲಿ ಆಬ್ಜೆಕ್ಟ್ ಇದು ಫಾರ್ ಆಬ್ಜೆಕ್ಟ್ ಎ. ಓಕೆ, ಇದು ಮೊಮೆಂಟಮ್ ಏನಾಗಿರುತ್ತೆ, ಪಿ ಎ ತಗೊಳ್ತೀನಿ. ಓಕೆ, m1
u1 ಆಗಿರುತ್ತೆ. ಎಸ್ ಆರ್ ನೋ? ಸೊ ಫಾರ್ ಆಬ್ಜೆಕ್ಟ್ ಬಿ ಇದು ಪಿ ಬಿ ಏನಾಗಿರುತ್ತೆ m2 u2 ಆಗಿರುತ್ತೆ. ಇನ್ನು ಸಿಮಿಲರ್ ವೇ ಈ ಆಬ್ಜೆಕ್ಟ್ ತಗೊಳ್ಳೋಣ. ಇನ್ನು ಆಬ್ಜೆಕ್ಟ್ ಎದು ಆಫ್ಟರ್ ಕೊಲ್ಯೂಷನ್ನು ಇದನ್ನು ನಾನು ಪಿ ಎ ಡ್ಯಾಶ್ ಅಂತ ತಗೊಳ್ತೀವಿ. ಬಿಕಾಸ್ ಸಮ್ ಕನ್ಫ್ಯೂಸ್ ಆಗುತ್ತಲ್ವಾ, ಎರಡು ಒಂದೇ ಥರ ಆದರೆ ಅದಕ್ಕೋಸ್ಕರ ಪಿ ಎ ಡ್ಯಾಶ್ ಅಂತ ತಗೊಳ್ತೀನಿ. ಇಸ್ ಈಕ್ವಲ್ ಟು m1 v1. ಬಿಕಾಸ್ ಏನು ವಿ ತೊಗೊಂಡಿದ್ದೀವಿ, ಬಿಕಾಸ್ ಇಟ್ ಇಸ್ ಎ ವೆಲಾಸಿಟಿ, ಅಂದರೆ ಫೈನಲ್ ವೆಲಾಸಿಟಿ. ಇದು u ಇನಿಷಿಯಲ್ ವೆಲಾಸಿಟಿ. ಬಿಗೆ ಪಿ ಬಿ ಡ್ಯಾಶ್ ಇಸ್ ಈಕ್ವಲ್ ಟು m2 v2. ಅರ್ಥ ಆಯ್ತಾ? ಸೊ ಎಗೆ ಹಿಂಗೆ ತೊಗೊಂಡೆ, ಬಿ ಹಿಂಗೆ ತೊಗೊಂಡೆ. ಈಗ ಚೇಂಜ್ ಇನ್ ಮೂಮೆಂಟಮ್ ತೊಗೋಬೇಕು ನಾವು ಅದನ್ನು. ಓಕೆ, ಚೇಂಜ್ ಇನ್ ಮೂಮೆಂಟಮ್ ಏನು ತೊಗೋಬೇಕು ಅಂದರೆ ನಾವು ಅದು ಡೆರಿವ್ ಮಾಡಬೇಕಲ್ಲ ಫಾರ್ಮಲ್ಲಿ ಈಸಿ ಆಗಲಿ ಅಂತ ತೊಗೊಳ್ತೀವಿ. ನಾನು ಇಲ್ಲಿ ಚೇಂಜ್ ಇನ್ ಮೂಮೆಂಟಮ್ ಮಾಡ್ಕೊಡ್ತೀನಿ ಈಗ. ಓಕೆ, ಎರಡು ತೊಗೊಳ್ತೀನಿ. ಸೊ ಇದನ್ನ ತೊಗೊಳ್ಳೋಣ, ಇಕ್ವೇಷನ್ 1 ಅಂತ ತೊಗೊಳ್ಳೋಣ, ಇನ್ನು ಇಕ್ವೇಷನ್ 2 ಅಂತ ತೊಗೊಳ್ಳೋಣ, ಇದು ಇಕ್ವೇಷನ್ 3, ಇಕ್ವೇಷನ್ 4 ಅಂತ ಇಟ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗೋಕ್ಕೆ. ಓಕೆ, ಸೊ ಈಗ ಮೇನ್ ಆಗಿ ಬರೋದು ಈಗ ಏನು, ಡೆಲ್ಟಾ ಪಿ. ಡೆಲ್ಟಾ ಪಿ ಯಾವುದಕ್ಕೆ, ಇನಿಷಿಯಲ್ ನೋಡಿದ್ರೆ ಏನಾಗುತ್ತೆ, ಇನಿಷಿಯಲಲ್ಲೇ ಬಿಫೋರ್ ಕೊಲ್ಯೂಷನ್ ಆಫ್ಟರ್ ಕೊಲ್ಯೂಷನ್ ತೊಗೊಳ್ಳೋಣ. ಹೇಗೆ ಡೆಲ್ಟಾ ಪಿ ಎ ತೊಗೊಳ್ತೀನಿ. ಡೆಲ್ಟಾ ಪಿ ಎಗೆ ನೋಡಿ m1 v1 ಮೈನಸ್ m1 m1 u1. ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡ್ ಬೈ ಟೈಮ್. ಓಕೆ, ಈಕ್ವೇಷನ್ ನಂಬರ್ 5 ಅಂತ ತೊಗೊಳ್ಳೋಣ ಇದನ್ನು. ನೆಕ್ಸ್ಟ್ ಡೆಲ್ಟಾ ಪಿ ಬಿ ಫಾರ್ ಆಬ್ಜೆಕ್ಟ್ ಬಿ ತೊಗೊಳ್ತಿದ್ದೀನಿ. ಸೇಮ್ m2 v2 ಮೈನಸ್ m2 u2 ಡಿವೈಡ್ ಬೈ 3. ಈಕ್ವೇಷನ್ ನಂಬರ್ 6. ಇಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಚೇಂಜ್ ಇನ್ ಮೂಮೆಂಟಮ್ ಅಂತಂದ್ರೇನು, ಇನ್ ಫೈನಲ್ ಡಿಫ್ರೆನ್ಸ್, ಅದು ದ ಡಿಫ್ರೆನ್ಸ್ ಬಿಟ್ವೀನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ತೊಗೊಳ್ತೀವಿ. ಫೈನಲ್ ಮೈನಸ್ ಇನಿಷಿಯಲ್ ಬೈ ಟೈಮ್. ಓಕೆ, ಸೊ ನಿಮ್ಮ ಸೆಕೆಂಡ್ ಲಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ ಗೊತ್ತಾಗುತ್ತೆ. ಇದು ಆಬ್ಜೆಕ್ಟ್ ಹೇಗೆ, ಇದು ಆಬ್ಜೆಕ್ಟ್ ಬೇಗೆ. ಇಷ್ಟು ಅರ್ಥ ಆಯ್ತು ನಿಮಗೆ. ಆಬ್ಜೆಕ್ಟ್ ಹೇಗೆ, ಆಬ್ಜೆಕ್ಟ್ ಬೇಗೆ ಗೊತ್ತಾಯ್ತು ನಿಮಗೆ. ಈಗ ಮೇನಾಗಿ ಬರೋಣ. ಈಗ ಏನು ಹೇಳಿದಲ್ಲ, ನ್ಯೂಟನ್ಸ್ ಥರ್ಡ್ ಲಾ ಅಂತ. ನ್ಯೂಟನ್ಸ್ ಥರ್ಡ್ ಏನು ಹೇಳುತ್ತೆ, ಎಫ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಅಂತ ತಗೋಣ. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ ಏನು ಹೇಳುತ್ತೆ, ಫೋರ್ಸ್ ಇಸ್ ಈಕ್ವಲ್ ಟು ಆಪೋಸಿಟ್ ಫೋರ್ಸ್. ನೆಗೆಟಿವ್ ಸೈನ್ ಅಂತ ಆಪೋಸಿಟ್ ರಿಯಾಕ್ಷನ್. ಎವ್ರಿ ಆಕ್ಷನ್ ದರ್ ಇಸ್ ಆಪೋಸಿಟ್ ಅಂಡ್ ಈಕ್ವಲ್. ಆಪೋಸಿಟ್ ಇರೋದಕ್ಕೆ ಅದು ಮೈನಸ್ ಅಂತ ತಗೊಂಡಿದ್ವಿ. ಓಕೆ, ಸೊ ಫಾರ್ಮುಲಾ ಗೊತ್ತಲ್ಲ, ಡೆಲ್ಟಾ ಪಿ ಬೈ ಟೈಮ್. ಇಲ್ಲೇನು ಮಾಡ್ತೀವಿ ನಾವು, ಫಸ್ಟ್ ಒನ್ ನೋಡಿ ತಿಳ್ಕೊಳ್ಳಿ, ಎ ಬಿ ತೊಗೊಳ್ತೀವಿ. ಯಾವುದಕ್ಕೆ, ಡೈರೆಕ್ಟ್ ಫೋರ್ಸ್ ಆದಾಗ. ಫಾರ್ ಆಪೋಸಿಟ್ಗೆ ಏನು ಮಾಡ್ತೀವಿ, ಬಿ ಟು ಎ ಅಂತ ತೊಗೊಳ್ತೀವಿ. ಓಕೆ, ಎ ಬಿ ಬಿ ಟು ಎ. ನಾವು ವೆರಿ ಸಿಂಪಲ್, ಎಫ್ ಎ ಬಿ ತೊಗೊಳ್ಳೋಣ. ಎಫ್ ಎ ಬಿಗೆ ಏನು ಬರುತ್ತೆ, ಡೆಲ್ಟಾ ಪಿ ಬೈ ಟಿ ಅಂದರೆ ಇನಿಷಿಯಲ್. ಎಫ್ ಎ ಬಿ ಅಂದರೆ ಇನಿಷಿಯಲ್ಲು, ಎಫ್ ಬಿ ಅಂದರೆ ಫೈನಲ್ಲು. ಸೊ ಎಫ್ ಎ ಬಿಗೆ ತೊಗೊಂಡ್ರೆ ನೋಡಿ ಏನು ಬರುತ್ತೆ ಅಂತ. ಎಫ್ ಎ ಬಿ ಇಸ್ ಈಕ್ವಲ್ ಟು ಡೆಲ್ಟಾ, ಚೇಂಜ್ ಇನ್ ಡೆಲ್ಟಾ ಅಂತ ತಗೊಂಡ್ರೆ m1 u1 sorry a to b m1 u1 minus m1 v1 minus m1 u1 by t. ಓಕೆನಾ? ಇದು ಎಫ್ ಬಿ ತಗೊಂಡ್ರೆ ಇದು ಬರುತ್ತೆ.
m2 v2 minus m2 u2 by t. ನಾವು ಅಕಾರ್ಡಿಂಗ್ ಟು ಕಂಡೀಷನ್ ತೊಗೊಂಡಿದ್ದಲ್ವಾ, ಇದು ಕಂಡೀಷನ್ ಬರ್ಕೊಂಡ್ರೆ m1 v1 minus m1 u1 divided by t is equal to minus of m2 v2 minus m2 u2 by t. ಸೊ ಬೋರ್ಡ್ ರಬ್ ಮಾಡಲೇಬೇಕಲ್ಲ. ಓಕೆ, ಇಷ್ಟು ಅರ್ಥ ಆಗಿದೆಯಾ? ಈ ಕಂಡೀಷನ್ ಪ್ರಕಾರ ತಗೊಂಡ್ರೆ m1 v1 minus m1 u1 by t is equal to, ಸೊ ಟಿ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಿ ಉಳಿದಿದ್ದೇನು m1 v1 minus m1 u1 is equal to ಮೈನಸ್ ಅಂದರೆ ಮೈನಸ್ m2 v2 ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ m2 u2 ಆಗುತ್ತೆ. ಸೊ ಇದನ್ನ ಈ ಕಡೆ ಕಳಿಸ್ಕೊಂಡ್ರೆ ನಮಗೆ ಸಿಗುತ್ತೆ ಆನ್ಸರು. ಓಕೆ, ಸೊ ಇಲ್ಲ ಅಂತಲ್ವಾ, m1 v1 minus m1 u1 by t is equal to ಮೈನಸ್ ಆಫ್ ಮತ್ತೆ ಇಲ್ಲಕ್ಕೆ. ಸೊ ನೋಡಿ, ಇದನ್ನ ರಬ್ ಮಾಡಿದ್ದೀನಿ. ಓಕೆ, ಇದನ್ನ ಇಲ್ಲಿ ಕಂಟಿನ್ಯೂಷನ್, ಇದನ್ನ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಸ್ಪೇಸ್ ತುಂಬ ಕಮ್ಮಿ ಇದೆ, ಅದಕ್ಕೆ ರಬ್ ಮಾಡಿ ಬರೀಬೇಕು. ಓಕೆ, ಕನ್ಫ್ಯೂಸ್ ಆಗಬೇಡಿ, ಸ್ವಲ್ಪ ಇದು ಮಾಡಿ ನೋಡಿ, ಅಂದರೆ ರಿವೈಸ್ ಮಾಡ್ಕೊಂಡು ನೋಡಿ, ಅರ್ಥ ಆಗುತ್ತೆ. ನಾವು ಫೈನಲ್ಗೆ ಏನು ಸಿಕ್ತು ನಮ್ಗೆ ಉಳಿದಿದ್ದಲ್ಲಿ, ಉಳಿದು ಇಷ್ಟೇ ಸಿಂಪಲ್ ಆಗಿರ್ಬೇಕಂದ್ರೆ m1 v1 minus m1 u1 is equal to ಮೈನಸ್ ಇಂಟು ಏನಂತೆ ಪ್ಲಸ್ ಮೈನಸ್ ಅದೇ m2 v2 ಪ್ಲಸ್ m2 u2 ಬಂತಾ? ಇವಾಗ ಏನು ಮಾಡಬೇಕು ನಾವು ಇಲ್ಲಿ ಅಂತಂದರೆ, ಇದನ್ನ ಜೋಡಿ ಮಾಡ್ಕೋಬೇಕು. ವೆಲಾಸಿಟಿ ತೊಗೋಬೇಕು, ಇನಿಷಿಯಲ್ಗೆ ಇನಿಷಿಯಲ್ ತೊಗೋಬೇಕು. ಓಕೆ, m1 v1 ಹಾಗೆ ಇರಲಿ, ಇದು ಈ ಕಡೆ ಬರುತ್ತೆ, ಸೊ ಪ್ಲಸ್ ಆಗುತ್ತಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ. m2 v2 ಇಸ್ ಈಕ್ವಲ್ ಟು ಹಾಗೆ ಇರಲಿ, ಇದು ಈ ಕಡೆ ಹೋಗುತ್ತೆ, ಮೈನಸ್ ಇರೋದು ಏನಾಗುತ್ತೆ ಪ್ಲಸ್ ಆಗುತ್ತೆ, ಈ ಕಡೆ ಹೋದರೆ ಪ್ಲಸ್ m1 u1 ಪ್ಲಸ್ m2 u2. ಓಕೆ, ಇದೇ ಕಂಡೀಷನು. ಇದನ್ನ ನಾವು ಪ್ರೂವ್ ಮಾಡಬೇಕಾಗಿರೋದು. ಅಂದರೆ ಸಿಂಪಲ್ ನೋಡಿ, ಆಗ ನಿಮ್ಗೆ ಹೇಳ್ಕೊಟ್ಟಲ್ವಾ, ಇದು ಇನಿಷಿಯಲ್ ಏನಾಗಿತ್ತು, ಫೈನಲ್ ವೆಲಾಸಿಟಿಯಲ್ಲಿ ಆಬ್ಜೆಕ್ಟ್ ಇದು ಅಂತ ಬರ್ಕೊಳ್ಳೋಣ. ಇಲ್ಲಿ ಕಂಡೀಷನ್ ಬರೀ ನೋಡಿ, ಪಿ ಎ ಅಲ್ವಾ, ಪಿ ಎಗೆ ಏನು ಬರುತ್ತೋ m1 v1 ಬರುತ್ತೆ, ಪಿ ಎ ತೊಗೊಂಡ್ರೆ ಇದು ಪಿ ಎ, ಇದು ಪಿ ಬಿ, ಫೈನಲ್ಲು ಪಿ ಎ ಡ್ಯಾಶ್ ಪ್ಲಸ್ ಪಿ ಬಿ ಡ್ಯಾಶ್ ವಿಚ್ ಇಸ್ equal to, ಇದು ಇನಿಷಿಯಲ್ ವೆಲಾಸಿಟಿ ಆಫ್ ಆಬ್ಜೆಕ್ಟ್ ಎದು ಪಿ ಎ ಪ್ಲಸ್ ಪಿ ಬಿ. ಓಕೆನಾ? ಸೊ ಅದು ಇನ್ನೂ ಇದಾಗಿ ಹೇಳಬೇಕು ಅಂತಂದರೆ, ಸಿಂಪಲ್ ತೊಗೋಬೇಕು ಅಂದರೆ, ಒಂದು ಸೆಕೆಂಡು. ಸೊ ಟೋಟಲ್ ಇಲ್ಲಿ ಬರ್ಕೊಳ್ಳ. ಓಕೆ, ಟೋಟಲ್ momentum after collision is equal to total momentum of before collision. ಸೊ ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿರೋದು. ಅರ್ಥ ಆಗ್ತಿದೆಯಾ? ನೋಡಿ, m1 v1 ಇದಕ್ಕಾಯಿತು, ಅಂದರೆ ಫೈನಲ್ ವೆಲಾಸಿಟಿ, m2 v2 ಫೈನಲ್ ವೆಲಾಸಿಟಿ ಆಫ್ ಬಾಲ್ ಬಿ. ಓಕೆನಾ? ಸೊ m1 u1 ಏನು ಇನಿಷಿಯಲ್ ವೆಲಾಸಿಟಿ ಆಫ್ ಬಾಲ್ ಎ, m2 u2 ಏನು ಇನಿಷಿಯಲ್ ವೆಲಾಸಿಟಿ ಆಫ್ ಬಾಲ್ ಬಿ. ಸೊ ಇದಕ್ಕೆ ಸಮ ಅಂತ ಪ್ರೂವ್ ಮಾಡೋದೇ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಅಂತ ಇರುತ್ತೆ. ಅಕಾರ್ಡಿಂಗ್ ಟು ಸ್ಟೇಟ್ಮೆಂಟ್ ಒಂದ್ಸಲ ಮತ್ತೆ ಓದ್ಕೊಳ್ಳಿ. ಬೈ ಯೂಸಿಂಗ್ ಸ್ಟೇಟ್ಮೆಂಟ್ ನಿಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ ಕಾನ್ಸೆಪ್ಟು. ಓಕೆ, ಬೋರ್ಡ್ ಚಿತ್ರ ಅಂದರೆ ನಾನು ರಬ್ ಮಾಡಲೇಬೇಕಾಯಿತು, ಸೊ ಅದಕ್ಕೆ ಆ ಡಯಾಗ್ರಾಮ್ನೆಲ್ಲ ರಬ್ ಮಾಡಿದೆ. ಇಲ್ಲಿ ಮೇನ್ 3 ಪಾಯಿಂಟ್ಸ್ ಗ್ಯಾಪ್ ಕೊಡಿ. ಒಂದು, ಬಿಫೋರ್ ಕೊಲಿಷನ್
ಡ್ಯೂರಿಂಗ್ ಕೊಲ್ಯೂಷನ್, ಆಫ್ಟರ್ ಕೊಲ್ಯೂಷನ್. ಸೊ ಬಿಫೋರ್ ಕೊಲ್ಯೂಷನ್ಗೆ ಇನಿಷಿಯಲ್ ವೆಲಾಸಿಟಿ ತೊಗೊಳ್ತೀವಿ, ಆಫ್ಟರ್ ಕೊಲ್ಯೂಷನ್ಗೆ ಫೈನಲ್ ವೆಲಾಸಿಟಿ ತೊಗೊಳ್ತೀವಿ. ಮಾಸ್ ಹೇಗಿದೆಯೋ ಹಾಗೆ ಇರುತ್ತೆ. ಎನಿ ಟೂ ಆಬ್ಜೆಕ್ಟ್ ಮಧ್ಯೆ ನಾವು ಡಿರೈವ್ ಮಾಡ್ತಾ ಇರೋದು ಒಂದು. ಇಲ್ಲಿ ಡೆರಿವೇಷನ್ ಮಾಡಬೇಕಂದ್ರೆ ನಮಗೆ ಎರಡು ಲಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನ್ಯೂಟನ್ ಸೆಕೆಂಡ್ ಲಾ ಮತ್ತು ನ್ಯೂಟನ್ಸ್ ಥರ್ಡ್ ಲಾ. ಬಟ್ ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳುತ್ತೆ, ದ ರೇಟ್ ಆಫ್ ಚೇಂಜ್ ಆಫ್ ಮೂಮೆಂಟಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಫೋರ್ಸ್. ನಾವು ಅದನ್ನೇ ಯೂಸ್ ಮಾಡ್ಕೊಂಡಿದ್ದು, ಅಪ್ಲೈಡ್ ಫೋರ್ಸ್ ಯೂಸ್ ಮಾಡಿಕೊಂಡೆ ಸಾಲ್ವ್ ಮಾಡಿದ್ದು. ಎ ಬಿ ಅಂದರೆ ಇನಿಷಿಯಲ್ಲು, ಫ್ರಮ್ ಬಿ ಅಂದರೆ ಅದು ಆಫ್ಟರ್ ಕೊಲ್ಯೂಷನ್, ಇದು ಬಿಫೋರ್ ಕೊಲ್ಯೂಷನು, ಇದು ಆಫ್ಟರ್ ಕೊಲ್ಯೂಷನು. ಭಾಳ ದೂರ ಹೋಗುತ್ತಲ್ಲ ಅದಕ್ಕೆ. ಸೊ ಅದ್ರ ಪ್ರಕಾರ ಏನಿರುತ್ತೆ, ಫಾರ್ ಎವ್ರಿ ಆ್ಯಕ್ಷನ್ ದಿರ್ ಇಸ್ ಅಪೋಸಿಟ್ ಆ್ಯಂಡ್ ಈಕ್ವಲ್ ರಿಯಾಕ್ಷನ್ ಅಂತ. ಅದಕ್ಕೆ ನೆಗೆಟಿವ್ ಸೈನ್ ತೊಗೊಂಡಿದ್ವಿ ಬಿಕಾಸ್ ಇಟ್ ಆಪೋಸಿಟ್ ಆಗುತ್ತೆ, ಅಪೋಸ್ ಮಾಡುತ್ತಲ್ಲ ಅದಕ್ಕೋಸ್ಕರ, ಸಮವಾಗಿರುತ್ತೆ ಅಂತ ಅದಕ್ಕೆ. ಸೊ ಅದನ್ನೇ ಇಲ್ಲಿ ಅಪ್ಲೈ ಮಾಡಿಕೊಂಡು ಎಫ್ ಜಾಗಕ್ಕೆ ಏನಿತ್ತು ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಎಫ್ ಬಿ ಎ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಟಿ ಟಿ ಕಾಮನ್ ಎರಡು ಕ್ಯಾನ್ಸಲ್ ಆಗುತ್ತೆ. ಏನು ನೋಡಿದ್ರು ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ, M1 V1 ಇದು ಬರ್ಕೊಂಡಿದ್ದೀನಿ. ಓಕೆನಾ. ಸೊ ಮೈನಸ್ ಇತ್ತಲ್ಲ, ಮೈನಸ್ ಎಲ್ಲ ಏನಾಯಿತು, ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ, ಈ ಕಡೆ ಹೋದಾಗ ಈ ಕಡೆ ಮೈನಸ್ ಆಗುತ್ತೆ. ಸೊ ರೀಗ್ರೂಪ್ ಮಾಡಿದಾಗ ಇನಿಷಿಯಲ್ ವೆಲಾಸಿಟಿ ಒಂದು ಕಡೆ ಬಂದರೆ ಫೈನಲ್ ವೆಲಾಸಿಟಿ ಒಂದು ಕಡೆ ಬರುತ್ತೆ. ಇದು ಆಬ್ಜೆಕ್ಟ್ ಇದು, ಇದು ಆಬ್ಜೆಕ್ಟ್ ಇದು, ಇದು ಆಬ್ಜೆಕ್ಟ್ ಇದು, ಇದು ಆಬ್ಜೆಕ್ಟ್ ಇದು. ಸೊ ಅದನ್ನು ಇನ್ನೂ ಸಿಂಪಲ್ ಬರಬೇಕಂದ್ರೆ ಈ ಥರ ಬರ್ಕೋಬೋದು, ಪಿ ಎ ಡ್ಯಾಶ್ ಡ್ಯಾಶ್ ಅಂತ ತೊಗೊಂಡಿದ್ದೀವಿ ಅಂದರೆ ಫೈನಲ್ ಅಂತ ಅರ್ಥ, ಇದು ಇನಿಷಿಯಲ್ ಅಂತ ಅರ್ಥ. ಸೊ ಟೋಟಲ್ ಮೊಮೆಂಟಮ್ ಆಫ್ಟರ್ ಕೊಲ್ಯೂಷನ್ ಇಸ್ ಈಕ್ವಲ್ ಟು ಟೋಟಲ್ ಮೊಮೆಂಟಮ್ ಆಫ್ ಬಿಫೋರ್ ಕೊಲ್ಯೂಷನ್ ಅಂತ ತಗೊಂಡ್ರೆ. ಸೊ ಎನ್ಸ್ ವಿ ಡಿರೈವ್ ದಟ್ ಫಾರ್ಮುಲಾ, ಡಿರೈವೇಷನ್ ಆಫ್ ಕನ್ಸರ್ವೇಷನ್ ಮೊಮೆಂಟಮು ಇಲ್ಲಿಗೆ ಕ್ಲಿಯರ್ ಆಗುತ್ತೆ. ಓಕೆ. ಸೊ ಇಷ್ಟು ಅರ್ಥ ಆಯ್ತಲ್ವಾ. ಪಿ ಇಸ್ ಈಕ್ವಲ್ ಟು ಎಮ್ ಬಿ ಮಾತ್ರ ಮರಿಬೇಡಿ, ಅಂದರೆ ಮೊಮೆಂಟಮ್ ಇಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ ಒನ್ ಥಿಂಗ್. ಆ್ಯಂಡ್ ಚೇಂಜ್ ಇನ್ ಮೊಮೆಂಟಮ್ ಅಂದರೆ ಡೆಲ್ಟಾ ಪಿ ತೊಗೊಂಡು, ಡೆಲ್ಟಾ ಪಿ ಅಂತ ಚೇಂಜ್ ಇನ್ ಮೊಮೆಂಟಮ್ ಅಂದರೆ ಇಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಮೈನಸ್ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಓಕೆ. ಯಾವುದು ಇನಿಷಿಯಲ್ ವೆಲಾಸಿಟಿ, ಮಾಸ್ ಇಂಟು ವೆಲಾಸಿಟಿ ಮೈನಸ್ ಮಾಸ್ ಇಂಟು ಇನಿಷಿಯಲ್ ವೆಲಾಸಿಟಿ ಬೈ ಟೈಮ್. ಈ ಫಾರ್ಮುಲಾ ಇಟ್ಕೊಂಡೆ ಡಿರೈವ್ ಮಾಡಿದ್ದು. ಕ್ಲಿಯರ್? ಏನೇ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮೀ. ಓಕೆ. ಇನ್ ದ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೋರ್ಸ್ಗಳಿದ್ದಾವೆ, ಲೈಕ್ ನಾರ್ಮಲ್ ಫೋರ್ಸ್, ಫ್ರಿಕ್ಷನಲ್ ಫೋರ್ಸ್, ರೊಟೇಷನಲ್ ಫೋರ್ಸ್ ಅಂತ ಬರ್ತವೆ, ಸ್ಪ್ರಿಂಗ್ ಫೋರ್ಸ್, ಅದೆಲ್ಲ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟು ದೆನ್ ಫೈನಲ್ ಆಗಿ ಏನು ಮಾಡೋಣ, ಬ್ಯಾಂಕಿಂಗ್ ರೋಡು ಅಲ್ವಾ, ಅದು ಡೆರಿವೇಷನ್ ಇದೆ. ನಾರ್ಮಲ್ ರೋಡ್ ಸರ್ಫೇಸ್ ಹೋದಾಗ ಏನಾಗುತ್ತೆ, ಫ್ರಿಕ್ಷನ್ ಇದಾದಾಗ ಅದು ಬ್ಯಾಂಕಿಂಗ್ ರೋಡ್ ಅಂದರೆ ರೋಡ್ ಡೌನ್ ಆಗಿರುತ್ತೆ, ಆ ಕರ್ ಮೂವ್ ಆಗ್ತಿರ್ಬೇಕಾದ್ರೆ ಅದು ಯಾವುದ್ರ ಅದ್ಮೇಲೆ ಅಪ್ಲೈ ಮಾಡುತ್ತೆ, ನಾರ್ಮಲ್ ಫೋರ್ಸು, ಎಮ್ ಜಿ ವೆಯ್ಟ್ ಅದ್ಮೇಲೆ ಅಪ್ಲೈ ಆಗುತ್ತೆ, ಎಫ್ ಸೈನ್ ಥೀಟಾ ಕಾಸ್ ಥೀಟಾ. ಓಕೆ. ಈ ಫಾರ್ಮುಲಾಸ್ ಎಲ್ಲ ಬರ್ತವೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲೇ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಏನೇ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮೀ, ಅಥವಾ ಏನೇ ಮಿಸ್ಟೇಕ್ಸ್ ಇದ್ರೂ ಕೂಡ ನೀವು ನನಗೆ ತಿಳಿಸ್ಬೋದು, ಕಮೆಂಟ್ ಮಾಡಿ. ಓಕೆ. ಆ್ಯಂಡ್ ಈ ವಿಡಿಯೋಗೆ ಇಲ್ಲಿ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಮಿಸ್ ಯು ಆಲ್. ಎಲ್ರಿಗೂ ಬಾಯ್ ಬಾಯ್.